ಎಲ್ಲರಿಗೂ ನಮಸ್ಕಾರ. ಯಾರು ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದೀರಾ ಮತ್ತೆ ಮಗುಗಾಗಿ ಪ್ಲಾನ್ ಮಾಡ್ತಿದ್ದೀರಾ ಅವರು ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂದ್ರೆ ನಾವು ಮಕ್ಕಳನ್ನ ಎಷ್ಟೇ ಚೆನ್ನಾಗಿ ಬೆಳೆಸಿದ್ರು ಅವ್ರು ಏನಾದ್ರು ಒಂದು ತಪ್ಪು ಮಾಡಿದಾಗ ಜನಗಳು ಹೇಳೋದು ನಿಮ್ಮ ಅಪ್ಪ ಅಮ್ಮ ಏನ್ ಬುದ್ಧಿ ಕಲಿಸಿದ್ದಾರೆ ಅಂತ ಹೇಳ್ತಾರೆ. ಕಾಮನ್ ಆಗಿ ಬರುವಂತ ಮಾತಂತಾನೆ ಹೇಳ್ಬೋದು. ನಾವು ಮಾಡೋ ಕೆಲವು ತಪ್ಪುಗಳಿಂದ ಮಕ್ಕಳು ಹಾದಿ ತಪ್ತಾರೆ, ದಾರಿ ತಪ್ಪಿ ಏನೇನೋ ಒಬ್ರು ಕುಡುಕರಾಗ್ತಾರೆ, ಕಟಕರಾಗ್ತಾರೆ, ಕೊಲೆ ಮಾಡೋದು ಆ ತರ ಎಲ್ಲ ಮಾಡ್ತಿರ್ತಾರೆ. ಇಲ್ಲ ಅಂದ್ರೆ ಹ್ಯಾಂಡಿಕ್ಯಾಪ್ ಮಕ್ಕಳಾಗಿ ಹುಡ್ತಾರೆ, ಇಲ್ಲ ಏನೋ ಪ್ರಾಬ್ಲಮ್ ಆಗಿ ಮಗುಗಳು ಹುಡ್ತಾರೆ. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿ ಒಂದು ಮುದ್ದಾದ ಮಗುನ, ಒಂದು ಉತ್ತಮವಾದ ಮಗುನ ನಾವು ಭೂಮಿಗೆ ಕರ್ಕೊಂಡ್ ಬರ್ಬೇಕಂದ್ರೆ ಗರ್ಭ ಸಂಸ್ಕಾರ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಗರ್ಭ ಸಂಸ್ಕಾರ ಅಂತ ಹೇಳಿದ್ರೆ, ನಮ್ಮ ಮಗು ಯಾವಾಗ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತೀವಿ ಅವಾಗಿಂದ ನಮ್ಮ ಮಗು ನಾವು ಏನ್ ಮಾಡ್ತೀವಿ, ನಾವು ಏನ್ ಕೇಳ್ತೀವಿ ಅನ್ನೋದನ್ನೆಲ್ಲ ಆಲಿಸ್ತಾ ಇರುತ್ತೆ. ಸೊ ನೀವು ಒಳ್ಳೆ ಸ್ಟೋರಿಗಳನ್ನೆಲ್ಲ ಹೇಳ್ಕೊಂಡು ಒಂದು ಒಳ್ಳೆ ಇದನ್ನ ಮಾಡ್ಕೊಂತ ಬಂದ್ರೆ ಮಗು ಬೆಳವಣಿಗೆನೂ ಕೂಡ ಚೆನ್ನಾಗಿರುತ್ತೆ. ಯಾರಾದ್ರೂ ನಿಮಗೆ ಗೊತ್ತಿರೋ ಪ್ರೆಗ್ನೆಂಟ್ಸ್ ಇದ್ರೆ, ಪ್ರೆಗ್ನೆಂಟ್ ಆಗ್ತಿದ್ದಾರೆ ಅಂತ ಗೊತ್ತಿದ್ರೆ ಅವ್ರಿಗೆ ನೀವು ಏನೋ ಒಂದಷ್ಟು ಒಡವೆ ಅಥವಾ ಗಿಫ್ಟ್ಸ್ ಗಳನ್ನ ಕೊಡೋದ್ರ ಬದಲು ಈ ತರ ಒಂದು ಗರ್ಭ ಸಂಸ್ಕಾರ ಅನ್ನೋ ಬುಕ್ ನ ಕೊಡಿ. ಇದು ಎಷ್ಟು ಚಂದದ ಬುಕ್ ಅಂತ ಹೇಳಿದ್ರೆ, ಮಗುನ ಹೇಗೆ ಕಾಪಾಡಬೇಕು, ಮಗುಗೆ ಯಾವ ತರ ನಾವು ಇದ್ ಮಾಡ್ಬೇಕು, ಒಳ್ಳೆ ಮಗುನ ನಾವು ಹೇಗೆ ಭೂಮಿಗೆ ತರಬೇಕು ಅನ್ನೋದನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಈ ಬುಕ್ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಏನಂತ ಹೇಳಿದ್ರೆ ಟೆಸ್ಟಿಮನೀಸ್ ಕೂಡ ಇದರಲ್ಲಿದೆ. ಒಂದು ಔಟ್ ಆಫ್ ಕಂಟ್ರಿಯಲ್ಲಿ ಏನೇ ಅವ್ರಿಗೆ ಏನೋ ಮಗು ಇಷ್ಟ ಇರಲ್ಲ, ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಯಾವಾಗ್ಲೂ ಹೇಳ್ತಿರ್ತಾರಂತೆ ಐ ಹೇಟ್ ಯು ಬೇಬಿ, ಐ ಹೇಟ್ ಯು ಬೇಬಿ ಅಂತೇಳಿ ಯಾವಾಗ್ಲೂ ಕೂಡ ಹೇಳ್ತಿರ್ತಾರಂತೆ. ಡೆಲಿವರಿ ಆಗಿ ಮಗುನ ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಮಗು ಬರೀ ಅಳೋದು ಆ ತರ ಮಾಡ್ತಿರ್ತಂತೆ. ಬೇರೆಯವ್ರ ಹತ್ರ ಕರ್ಕೊಂಡು ಹೋಗಿ ಬೇರೆ ಜಾಗನ ಇದ್ ಮಾಡಿದ್ರೆ ಆ ಮಗು ಏನು ಮಾಡ್ತಿರ್ಲಿಲ್ವಂತೆ. ಸೊ ನಾವ್ ಏನು ಆ ಮಗು ಹತ್ರ ಅಥವಾ ನಾವ್ ಏನ್ ಯೋಚನೆ ಮಾಡ್ತಿರ್ತೀವಿ ಆ ಮಗುಗೆ ಆ ತರ ಆಗುತ್ತೆ. ಮತ್ತೆ ಇನ್ನೊಂದು ಟೆಸ್ಟಿಮನಿ ಹೇಳ್ಬೇಕು ಅಂತ ಹೇಳಿದ್ರೆ, 2 ಟ್ವಿನ್ಸ್ ಮಕ್ಳು ಇರ್ತಾರಂತೆ ಹಾಸ್ಪಿಟಲ್. ಫಸ್ಟ್ ಸ್ಕ್ಯಾನಿಂಗ್ ಹೋದಾಗ ಒಂದು ಮಗು ಚೆನ್ನಾಗಿದೆ, ಒಂದು ಮಗು ಚೆನ್ನಾಗಿಲ್ಲ ಅಂತ ಹೇಳಿ, ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿರ್ತಾರಂತೆ. ಅದಾದ್ಮೇಲೆ ಈ ತರ ಬುಕ್ ನ ತಗೊಂಡು ಓದಿ ಅವರು ಒಳ್ಳೆ ದಾರಿಯಲ್ಲಿ ಹೋದ್ಮೇಲೆ 6 ಮಂತ್ ಗೆ ಸ್ಕ್ಯಾನಿಂಗ್ ಹೋದಾಗ ಅವ್ರು ಹೇಳಿದ್ರಂತೆ ಮಗು ಪರ್ಫೆಕ್ಟ್ ಆಗಿ ಆಲ್ ರೈಟ್ ಇದೆ, ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಸೊ ನಾವು ಕೊಡುವಂತ ಒಂದು ಸಂಸ್ಕಾರ ನಮ್ಮ ಮಕ್ಕಳಿಗೆ ಬೆಳೆಯುತ್ತಾ ಹೋಗುತ್ತೆ, ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ, ಒಂದು ಒಳ್ಳೆ ಇದನ್ನ ಕೊಡೋದಕ್ಕೆ, ಮಕ್ಕಳಿಗೆ ಸಂಸ್ಕಾರನ ಕೊಡೋದಕ್ಕೆ ಈ ಗರ್ಭ ಸಂಸ್ಕಾರ ಬುಕ್ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಜಸ್ಟ್ ಒಂದು 450 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಇದನ್ನ ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವರೆಲ್ಲ ತಗೊಂಡು ಓದೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರನ ಕೊಟ್ಟು ಒಂದು ಒಳ್ಳೆ ದಾರಿಯಲ್ಲಿ ಒಳ್ಳೆ ಜೀವನ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ನೀವು ಆಸ್ತಿ ಮಾಡ್ತಿರೋ, ಅಂತಸ್ತು ಮಾಡ್ತಿರೋ, ಅಥವಾ ಅವ್ರಿಗೆ ಒಳ್ಳೆ ವಿದ್ಯೆ ಕೊಡಿಸ್ತಿರೋ, ಒಳ್ಳೆ ಸಂಸ್ಕಾರನ ಕೊಡೋದು ನಮ್ಮ ಕೈಯಲ್ಲಿರುತ್ತೆ. ಇದು 2 ಲ್ಯಾಂಗ್ವೇಜಸ್ ಅಲ್ಲಿ ಬರುತ್ತೆ ಈ ಬುಕ್, ಕನ್ನಡ ಮತ್ತೆ ಇಂಗ್ಲಿಷು. ನಿಮಗೆ ಕನ್ವೀನಿಯಂಟ್ ಯಾವುದು ಅದನ್ನ ನೋಡಿ ನೀವು ಇದು ಮಾಡಬಹುದು. ಸೊ ಇದು ಅಮೆಝಾನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಸ್ವಪ್ನ ಬುಕ್ ಹೌಸ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಇದರ ಲಿಂಕ್ ಏನಾದ್ರೂ ನಿಮಗೆ ಬೇಕಂದ್ರೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಲಿಂಕ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.